ಸಾರಿ ಕಣವಲ್ಲಪ್ಪ. ಅತ್ತೆ ಎದ್ಮೇಲೆ ಹೇಳ್ಬೇಕತ್ತೆ ಸಾರಿ. ಸೊಂಟ ಮುರಿದಾದ್ಮೇಲೆ ಹೇಳ್ತೀರಾ? ಎದ್ದೇಳಿ. ಏಯ್ ಬಲಬನ್ನ ಸಾಯಿಸ್ಬಿಡ್ತೇನೆ, ಎದ್ದಳೆ. ಎದ್ದೇಳಿ ಅತ್ತೆ, ಎದ್ದೇಳಿ. ಅಯ್ಯೋ ಎದ್ದೇಳಿ. ಹೋಯ್ತು ನನ್ನ ಸೊಂಟ. ಅದೆಷ್ಟೋ ದಿನ ಆಗಿತ್ತಲ್ವೇನ್ರಿ ಈ ತರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿನ್ ತಲೆ ಎದ್ದಳೆ. ಒಳಗಡೆ ಹೊಟ್ಟೋಯ್ತು. ಅಯ್ಯೋ ಅಮ್ಮ ಅವ್ರ ಊಹಾ ಚಿತ್ರ ನೋಡೋ ಅವಕಾಶ ಕೂಡ ಕಳ್ಕೊಂಡ್ಬಿಟ್ಟೆ ನಾನು. ನೈನಿ ನೊಂದ್ಕೋಬೇಡ, ನಾವು ಅಮ್ಮನ ಛಾಯೆನ ನೋಡಿದ್ವಿ. ಆದಷ್ಟು ಬೇಗ ಅವ್ರನ್ನ ಡೈರೆಕ್ಟಾಗಿ ನೋಡ್ತೀವಿ. ಬಂಗಾರದಂತ ಬಟ್ಟೆ ಹೊರಟೋಯ್ತು. ಹೋದ್ರೆ ಹೋಯ್ತು ಬಿಡಿ ಅತ್ತೆ. ಟೈಮ್ ಆಗಿದೆ. ಟೈಮ್ ಸರಿಲ್ಲ ಅಂದ್ರೂ ಗಾಯತ್ರಿ ದೊಡ್ಡಮ್ಮ ಬರ್ಲೇಬೇಕು. ಬಂದೇ ಬರ್ತಾರೆ ವಲ್ಲಭ, ಸಮಯ ಹತ್ರ ಬಂದಿದೆ. ವಿಶಾಲ್, ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಅನ್ಕೊಂಡವ್ರ ದೃಷ್ಟಿ ಬದಲಾಯಿಸಿದ್ದು ಈ ಮರ. ಎಲ್ಲಿಂದ ತಗೊಂಡ್ ಬಂದೆ? ನಮ್ಮಕ್ಕ ಕೊಟ್ಟರು ಹೊತ್ತಿಗೆ ಅಮ್ಮನವ್ರನ್ನ ಮನ್ಸಲ್ಲಿ ಸ್ಮರಿಸಿ ಮರಕ್ಕೆ ಬುಟ್ಟಿಟ್ಟು, ಅದಾದ್ಮೇಲೆ ಮಗು ಬಟ್ಟೆನ ಮರದಲ್ಲಿಟ್ಟು ತಗೊಂಡೋಗಕ್ಕೆ ಹೇಳಿದ್ರು. ವೆರಿ ಗುಡ್. ಧರ್ಮನ ಪಾಲ್ಸೋರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ಆ ಬಟ್ಟೆ ಈಗ ಎಲ್ಲಿದೆ ಅಂತ ಗೊತ್ತಾ? ಹ? ಇನ್ನೆಲ್ಲಿ ಬಟ್ಟೆ? ಗಾಳಿಗೆ ಹಾರ್ಕೊಂಡು ಹೊಟ್ಟೋಯ್ತಲ್ಲ, ಇನ್ನೇನ್ ಸಿಗಲ್ಲ. ಪಕ್ಕದ ಬೀದಿಯಲ್ಲಿರೋ ಅಮ್ಮನವ್ರ ಗುಡಿ ಗೋಪುರದ ಮೇಲೆ ಬಿದ್ದಿತ್ತು. ರಿಯಲಿ? ವಿಶಾಲಾಕ್ಷಮ್ಮನವ್ರ ಮೇಲೆ ಭಾರ ಹಾಕಿ ಮಾಡಿದಂಥ ಕೆಲಸ ಆಗಿರೋದ್ರಿಂದ ಹಾಗೆ ನಡೀತು ಅನ್ಸತ್ತೆ. ಹ, ನಿಜಾನೇ ವಿಶಾಲ್. ಇಲ್ಲ ಅಂದ್ರೆ ಮರದಿಂದ ಎತ್ಕೊಂಡ ಆ ಬಟ್ಟೆ ನೈನಿ ಕೈ ತಪ್ಪ ಹೋಗೋದಂದ್ರೆ ಏನು? ನಾವೆಲ್ಲರೂ ಆ ಬಟ್ಟೆನ ಹಿಡ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಕೈಗೆ ಸಿಗದೆ ಗಾಳಿಗೆ ಹಾರೋಗಿ ಅಮ್ಮನವ್ರ ಗೋಪುರಕ್ಕೆ ಸಿಕ್ಕಾಕೊಂಡಿದೆ ಅಂತಂದ್ರೆ ಇದೊಂದು ಅದ್ಭುತ ಅಂತಾನೆ ಅನ್ಕೋಬೇಕು. ನೈನಿ ಕೇಳಿದ್ರೆ ಹೀಗೆ ನಡೀತು ಅಂತ ಹೇಳ್ಬಿಡಿ ಅತ್ಗೆ. ಬಟ್ಟೆ ಹಾರೋಗಿದ್ ನೋಡಿದ್ಲಲ್ವಾ? ಅದು ಹಾಗಲ್ಲ. ಡಮ್ಮಕ್ಕ ಮರಕ್ಕೆ ಬೊಟ್ಟಿಟ್ಕೊಡೋದು, ಬಟ್ಟೆ ಗಾಳಿಗೆ ಹಾರ್ ಹೋಗಿದ್ದು, ಈ ವಿಷಯಗಳು ಯಾವುದು ಯಾರಿಗೂ ಹೇಳ್ಬೇಡಿ ಅಂತಿದ್ದೀನಿ. ಹಾ, ಇಲ್ಲ ಬಿಡು ವಿಶಾಲ್, ಈ ಸರ್ತಿ ಹುಷಾರಾಗಿರ್ತೀನಿ. ಅದ್ಗೆ ಮಾಮ್ಗೆ ಮಗು ಮೇಲೆ ಡೌಟ್ ಬಂದಿದೆ ಅನ್ಸ್ತಿದ್ಯಾ? ನೋ ವೇ. ಗಾಯತ್ರಿ ಮೇಲೆ ಅನುಮಾನ ಪಡಕ್ಕೆ ಚಾನ್ಸೇ ಇಲ್ಲ. ಏನ್ ಮಾಡಿದ್ರು ಅವ್ರ ಪ್ರಯೋಗನೋ ಪ್ರಯತ್ನನ ಮಾಡೋದ್ ಬಿಟ್ರೆ ಡೈರೆಕ್ಟ್ ಆಗಿ ನಿಜಾನ್ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಮಗು ತಲೆ ಮೇಲೆ ಸೆರಗಿನ ಹಾಗೆ ಬಟ್ಟೆ ಇಟ್ವಿ ಅಂತ ಅಬ್ಸರ್ವ್ ಮಾಡಿರೋ ಹಾಗಿದೆ. ಅದಕ್ಕೆ ಹಾಗೆ ಮಾಡೋಣ ಅಂತ ಹೇಳಿದಾರೆ. ನಮ್ಮ ಮಕ್ಕಳು ಕೂಡ ಸಾಮಾನ್ಯದವ್ರು ಏನಲ್ಲ ವಿಶಾಲ್. ಎಷ್ಟೇ ಕಷ್ಟ ಬಂದ್ರೂ ಹುಷಾರಾಗಿ ಡೀಲ್ ಮಾಡ್ಕೋತಾರವ್ರು. ಅಖಂಡ ಸ್ವಾಮಿ ಆಲ್ಮೋಸ್ಟ್ ಗಾಯತ್ರಿ ಬಗ್ಗೆ ಎಲ್ಲ ನಿಜನೇ ಹೇಳ್ತಾ ಬರ್ತಿದ್ದಾರೆ. ಆದರೆ ವಲ್ಲಭ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ನಡೆಯೋದೆಲ್ಲ ನಮ್ ಒಳ್ಳೇದಕ್ಕೆ. ಆದ್ರೂ ಮುಂದಿನ ಸಲ ಏನೇ ಆದ್ರೂ ನನ್ನ ಅತ್ತೆ ನನ್ನ ಗಂಡ ಸಕ್ಸೀಡ್ ಆಗ್ಬಾರ್ದು. ಏನೇ ಅದು? ಬಟ್ಟೆ. ಈಗ್ಲೇನೆ ನೀನು ಉಟ್ಕೊಳ್ಳೋ ಸೀರೆ ವಿಷಯದಲ್ಲಿ ಅರ್ಧ ಮರ್ಯಾದೆ ಹೋಗಿದೆ ನಂದು. ಇವಾಗ ಈ ಡ್ರೆಸ್ಗಳನ್ನ ಹಾಕೊಂಡ್ರೆ ನಿನ್ಗೇನಲ್ಲ, ನನಗೆ ಉಗಿತಾರೆ. ಇಷ್ಟು ಚಿಕ್ಕ ಡ್ರೆಸ್ ನನ್ಗಾಗತ್ತಾ? ಅಂದ್ಮೇಲೆ ಯಾಕೆ ತಗೊಂಡೆ? ನಾನೇನ್ ಅಂಗಡಿಯಿಂದ ತಗೊಂಡ್ ಬಂದಿಲ್ಲ ಚಿಕ್ಕ ಯಜಮಾನ್ರೆ, ವಿಶಾಲ್ ಬಾವನ್ ರೂಮಿಂದ ತಗೊಂಡ್ ಬಂದೆ.
ನಿನಗೆ ಬುದ್ಧಿ ಇದೆಯೇನೆ? ಪರ್ಮಿಷನ್ ಇಲ್ದರೆ ಅವ್ರ ರೂಮಿಗೆ ಹೇಗೆ ಹೋಗ್ತೀಯ ನೀನು? ನಮ್ ರೂಮ್ಗೆ ನಮ್ಮ ಅಕ್ಕ ಬರ್ತಿರಲ್ವಾ? ವಿತಂಡವಾದ ಮಾಡಬೇಡ್ವೆ, ಹೇಳಿದನ್ ಕೇಳೋ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಸಾಕು. ಈ ಡ್ರೆಸ್ನ ನಮ್ಮ ಅಕ್ಕ ಆಗ್ಲಿ ನಿಮ್ ಬ್ರೋ ಆಗ್ಲಿ ಯಾರಿಗೋಸ್ಕರ ತಗೊಂಡ್ ಬಂದಿರ್ತಾರೆ? ಆಬ್ವಿಯಸ್ಲಿ ಗಾನವೀಗ ಗಾಯತ್ರಿಗೋ ತಗೊಂಬಂದಿರ್ತಾರೆ. ತಗೊಂಡ್ ಬಂದಿರೋರು ಒಂದ್ಸಲಿನಾದ್ರೂ ಇದನ್ನ ಮಕ್ಳಿಗೆ ಹಾಕ್ಬೇಕಲ್ವಾ? ಆದ್ರೆ ಇಲ್ಲಿವರೆಗೂ ಈ ಡ್ರೆಸ್ನ ಮಕ್ಳಿಗೆ ಹಾಕಿರೋದನ್ನ ನೋಡೇ ಇಲ್ಲ. ಇದರಿಂದ ನಿನ್ಗೇನ್ ಪ್ರಾಬ್ಲಮ್ಮು? ಮುಚ್ಚಿಡೋದ್ರಿಂದ ಏನ್ ಲಾಭ? ತಗೊಂಬಂದಿರೋದೇ ಪ್ರಾಬ್ಲಮ್ ಅನ್ನೋ ಥರ ಹೇಳ್ತೀಯಲ್ಲ? ತೆಗ್ದಿಡೋದ್ ಬೇರೆ ಮುಚ್ಚಿಡೋದ್ ಬೇರೆ. ಮಂಚದ ಕೆಳಗಿಟ್ಟಿದ್ರು. ಮಂಚದ ಮೇಲಿಟ್ಟಿರ್ತಾರೆ, ನೀನ್ ಕೆಳಗೆ ಅಂತ ಹೇಳಿದ್ರೆ ಯಾಕೆ ಹೀಗೆ ಮಾಡಿದ್ರು ಅಂತ ನಾನ್ ಯೋಚನೆ ಮಾಡ್ಬೇಕು ಅಂತ ಹೀಗೆ ಹೇಳ್ತೀಯ. ನನ್ ಮಾತಿನ ಮೇಲೆ ನಿಮಗ್ ನಂಬಿಕೆ ಅಲ್ವಾ? ನಾನ್ ಹೇಳೋದ್ನ ನೀವ್ ಒಂದ್ಸಲ ಆದ್ರೂ ನಂಬಿ. ಅದ್ಬಿಡಿ, ಇವಾಗ ನೀನ್ಯಾಕೆ ಮಂಚದ ಕೆಳಗಡೆ ತೋರ್ದೆ? ಮನ್ಮತ್ತೇನಾದ್ರೂ ನಮ್ಮ ಅಕ್ಕ ಬಾವನ್ ರೂಮಲ್ಲಿರೋ ಮಂಚದ ಕೆಳಗಿರ್ಬೋದೇನೋ, ಅದಕ್ಕೆ ಅವರಿಬ್ರು ಯಾವಾಗ್ಲೂ ಅನ್ಯೋನ್ಯವಾಗಿರ್ತಾರೆ ಅಂತ ಚೆಕ್ ಮಾಡಕ್ ಹೋಗಿದ್ದೆ. ಸ್ಟ್ರೈಟ್ ಆಗಿ ಹೇಳಿಲ್ಲ ಅಂದ್ರೆ ಕಷ್ಟದಲ್ಲಿ ಸಿಕ್ಕಾಕೋತೀಯ. ಉಲುಚಿ ಪುಟ್ಟಿ ಆಟ ಆಡೋ ಬಾಲ್ನ ತಗೊಂಡ್ ಹೋಗ್ತಿರ್ಬೇಕಾದ್ರೆ ಅದು ಕೈ ಜಾರಿ ಅವ್ರ ರೂಮ್ ಒಳಗ್ ಹೋಯ್ತು. ಅದನ್ನ ಹುಡುಕ್ತಿರ್ಬೇಕಾದ್ರೆ ಮಂಚದ ಕೆಳಗೆ ಈ ಡ್ರೆಸ್ ಸಿಕ್ತು. ದೊಡ್ಡ ರಹಸ್ಯ ಕಂಡಿಡ್ದಂಗೆ ಓವರ್ ಆಗಿ ಆಡ್ಬೇಡ. ಗೊತ್ತಾಗ್ದೇನೆ ಮಕ್ಕಳು ಮಂಚದ ಕೆಳಗಡೆ ಬೀಳ್ಸಿರ್ತಾರೆ, ಅದು ಹಾಗೆ ಉಳ್ಕೊಂಡು ಈಗ ನಿನ್ ಪಾಪಿಸ್ಟ್ ಕಣ್ಗೆ ಬಿದ್ದಿದೆ ಅದು. ನಿಮಗ್ ಪುಣ್ಯ ಮಾಡಿರೋ ಕಣ್ಣಿರೋದಿಕ್ಕೆ ಅದಕ್ ದೃಷ್ಟಿ ಆಗ್ಬಾರ್ದು ಅಂತ ನೀವ್ ಕನ್ನಡಕ ಹಾಕೋತೀರಾ ಅನ್ಸುತ್ತೆ. ತಲೆ ಕೆಟ್ಟೋಳ್ ತರ ಮಾತಾಡ್ಬೇಡ, ಹಲ್ಲು ಉದುರಿಸ್ಬಿಡ್ತೀನಿ ನಾನು. ನೀವ್ ಹೇಳಿದ್ರೆ ಕರೆಕ್ಟು, ನಾನಂದ್ರೆ ರಾಂಗು, ಅಷ್ಟೇನಾ? ಜಾಸ್ತಿ ಮಾತಾಡ್ದೆ ಹೋಗಿ ಅದಕ್ಕೆ ಕೊಟ್ಬಾ. ನಾನ್ ಹೋಗಲ್ಲ. ನೀನೇ ಇಟ್ಕೋ, ಮುಂದಿನ ವರ್ಷ ಉಲುಚಿಗೆ ಹಾಕು. ಆಗ ನಮ್ಮ ಅಕ್ಕ ಬಾವ ನೋಡಿ ನಮ್ ಮಗು ಬಟ್ಟೆನ ಇವಳು ಕದ್ದಿದಾಳೆ ಅನ್ಕೋಬೇಕಾ? ಏನು ಬೇಕಾಗಿಲ್ಲ. ಅಯ್ಯೋ ಕೊಬ್ಬು, ಇವಳ ಹತ್ರ ಇರೋದೆಲ್ಲ ಹೋಗಿ ಕನಿಷ್ಠ ಖರ್ಚು ಕೂಡ ಇರಬಾರ್ದು ಕಟ್ಕೊಳ್ಳೋದಕ್ಕೆ. ಅಂತ ಪರಿಸ್ಥಿತಿ ಬರಬೇಕು. ಈ ನೋಟಕ್ಕೆ ಅರ್ಥ ಏನ್ರಿ? ಕೂತ್ಕೋಬೇಕು ಅಂತನಾ ಬೇಡ ಅಂತನಾ? ಇವಾಗ ನೀನೇನೇ ಮಾಡ್ದೆ? ಕೂತ್ಕೋತಿದ್ದೆ, ನೀವ್ ಹಾಗ್ ನೋಡ್ತಿದ್ ಹಾಗೆ ನಿಂತ್ಕೊಂಡ್ಬಿಟ್ಟೆ. ಮತ್ತ್ಯಾಕೆ ಕೇಳ್ತೀಯ? ಚಿಕ್ಕಪ್ಪ, ಯಾಕ ಆಂಟಿನ್ ಸುಮ್ನೆ ಬೈತೀರಾ? ಅಮ್ಮ, ನಿನ್ಗೆ ಇವಳ ಬಗ್ಗೆ ಗೊತ್ತಿಲ್ಲಮ್ಮ. ಸುಮ್ನೆ ಬಿಟ್ರೆ ಹತ್ ಬಸ್ತಲ್ಲಿರಲ್ಲ, ಓಡೋ ಕುದುರೆ ಹಾಕ್ಬಿಡ್ತಾಳೆ. ಮೇಡಮ್ ಕೊರಿಯರ್. ನಂದೆ. ಸ್ವಲ್ಪ ನಿಲ್ಲಿ. ಚಾಕ್ಲೇಟ್ ಸಿಕ್ತಾವ ಅಂತ ಮಕ್ಳು ಗುಮ್ ಸೇರ್ದಂಗೆ ಯಾಕಾಗ ಹೋಗ್ತೀರಾ? ಯಾರ ಹೆಸರಿದೆ ಅಂತ ತಿಳ್ಕೊಳ್ಳಿ ಮೊದಲು. ಕಳ್ಸಿರೋರ್ ಹೆಸರು ಅದ್ರಲ್ಲಿ ಇರುತ್ತಲ್ವಾ? ಆ ಡೀಟೇಲ್ಸ್ ಎಲ್ಲ ಹೇಳ್ತೀರಾ? ಕಳಿಸ್ದವ್ರ ಹೆಸರಿಲ್ಲ ಸರ್, ಊರಿನ ಹೆಸರಿದೆ. ಏನಿದೆ? ಕುದುರೆ ಮುಖ. ಕುದುರೆ ಮುಖಾನಾ? ಹೌದು ಮೇಡಮ್. ಒಳಗಿರೋದು ಮುಖವಾಡನಾ? ಕಳ್ಸಿರೋರ್ ಹೆಸರು ನೋಡಿದ್ರಾ? ಇಲ್ಲ ಮೇಡಮ್. ಯಾರೋ ಹೆಸರೇನು? ಯಾರು ಕಳ್ಸಿದ್ರೋ? ಏನ್ ಕಳ್ಸಿದ್ದಾರೆ? ಎಲ್ಲ ವಿಷಯನೋ ಒಳಗೆ ಇರ್ಬೋದೇನೋ. ಈಗ ಅದ್ ಯಾರಿಗೆ ಬಂದಿದೆ ಅಂತ ಅನ್ಕೋಬೇಕು? ಒಳ್ಳೆ ಐಟಮ್ ಇದ್ರೆ ನನಗ್ ಕೊಟ್ಬಿಡಿ. ನೀನ್ ಆಸೆಗೆ ಒಂದಿಷ್ಟ ಮೊದ್ಲು ಹೇಳಿ ಬಿಡೆ. ಇಲ್ಲಿ ಕೊಡ್ರಿ ಅದನ್ನ, ನಾನ್ ಸೈನ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾಳೆವರೆಗೂ ನೀನ್ ಹೋಗಲ್ಲ. ಥ್ಯಾಂಕ್ ಯು ಮೇಡಮ್. ಅಯ್ಯೋ ಅದಕ್ಕೆ ಒಂದು ನಿಮಿಷ. ವಿಕ್ರಾಂತ್, ನೀನು ಓಪನ್ ಮಾಡೋ. ಬಟ್ಟೆ ಸುತ್ತಿದ್ದಾರೆ. ಬೊಂಬೆನಾ? ಭೂತ ಅನ್ಸುತ್ತೆ.
ಏಯ್ ಹೆದರ್ಸ್ಬೇಡ್ವೆ. ಬಟ್ಟೆಯಿಂದ ಆಚೆ ಬಂದ್ರೆ ಓಡೋಗೋದಕ್ಕೆ ಬಾಗ್ಲು ಓಪನ್ ಮಾಡಿದೀರ ತಾನೇ? ಮಾವಾ ಆ, ತೆಗೆದು ನೋಡ್ಲಿ ಬಿಡಿ. ಆ, ಹ್ಮ್. ಏಯ್ ನೀನ್ ಬೇಗ ಓಪನ್ ಮಾಡು. ಕುದುರೆ ಕಾಲು ಡೂಪ್ಲಿಕೇಟಾ? ಹೇಗಿದ್ರೇನು ಮಕ್ಳು ಆಟ ಆಡ್ತಾರೆ ಬಿಡಿ. ಇದ್ರಲ್ಲೇನೋ ಪೇಪರ್ ಇದೆ ವಿಶಾಲ್. ವಿಶಾಲ್ ನೋಡು. ನೈನಿ ಏನಿದೆ ಅಂತ ಓದು. ಪ್ರೀತಿಯಾದ ಶತ್ರುವಿಗೆ ನಿನ್ನ ಕಾಡೋ ಕೆಟ್ಟ ಕನಸು ಶುರುವಾಗ್ತಿದೆ. GD ಎಸ್ಟೇಟ್ಸ್ನಲ್ಲಿ ನಡೆದಿದ್ದ ಘಟನೆ ನೀನ್ ಮರ್ತು ಹೋಗಿ ಆರಾಮಾಗಿ ಬದುಕ್ತಿದ್ಯಾ ಅಂತ ಗೊತ್ತಾಗಿ ಈ ಪತ್ರನ ಬರಿತಾ ಇದ್ದೀನಿ. ಸರಿಯಾಗಿ 25 ವರ್ಷದ ಹಿಂದೆ ಮೇ ತಿಂಗಳಲ್ಲಿ ಆ ಚಂದ್ರ ವಿಶಾಖ ನಕ್ಷತ್ರಕ್ಕೆ ಸೇರಿದ ದಿನ ನೀನೇನ್ ಮಾಡಿದ್ಯೋ ಅದನ್ನೇ ನಾನು ಮಾಡಕ್ ಹೊರಟಿದ್ದೀನಿ. ಸಿದ್ಧವಾಗಿರು. ಇಂತಿ ವಾಯು. ವಾಯು ಮಾಮ್, ಆ ಮಾತ್ ಕೇಳ್ತಿದ್ದಾಗೆ ಅತ್ತೆ ಹಣೆ ಮೇಲೆ ಬೆವರಿದೆಯಲ್ಲ ಸಡನ್ ಆಗಿ. ಅವ್ರಿಗೆ ವಾಯು ಬೇಕೇನೋ. ಬೇಡ. ನಾನ್ ಹೇಳ್ತಿರೋದು ಗಾಳಿ ಬಗ್ಗೆ ಅತ್ತೆ. ನಿಮಗ್ ಗಾಳಿ ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ವಾಯು ಯಾರು? ಅತ್ತೆ, ನಿಮ್ ರಿಲೇಟಿವ್ ಅಥವಾ ಫ್ರೆಂಡಾ? ಅಯ್ಯೋ, ಆ ಲೆಟರ್ ನಮ್ಮ ಮಾಮ್ಗೆ ಬರ್ದಿದ್ದಾರೆ ಅಂತ ನೀವ್ ಹೇಗ್ ಅನ್ಕೋತೀರಾ? ಅದೇನ್ ಲವ್ ಲೆಟರ್ ಅಲ್ಲ ಲವಂಗ ರಾಜ. ಏಯ್, ಲವಂಗ ರಾಜನ? ಆ ಅಡಿಗೆ ರಾಜ್ಯ ಅಂತ ಒಂದ್ ಕಾಲದಲ್ಲಿತ್ತು. ಅಲ್ಲಿ ಅದ್ಕೆ ಅರ್ಥ ಆಗೋ ರೀತಿ ಹೇಳಿ. ವಲ್ಲಭವ, ವಾಯು ಹೆಸರು ಕೇಳ್ತಿದ್ದ ಹಾಗೆ ಅದೇ ಹೆಸರು ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಂಡ್ರು ಅತ್ತೆ. ಒಬ್ಳು ಹೆಣ್ಮಗಳು ಭಯದಲ್ಲಿದ್ರೆ ಚೆನ್ನಾಗಿರುತ್ತೆ ಹೇಳೋ. ಮಕ್ಕಳ ಕಣ್ಣಿಗೆ ಗೊಗ್ಗ ಎಂತರ ಕಾಣ್ತಾರೆ ಇವರು. ಇವರು ಹೆಣ್ಣ? ಏಯ್ ಏನೇ ಮಾತಾಡ್ತಾ ಇದೀಯಾ? ಮಾಮ್, ಆ ವಾಯು ಯಾರು ಅಂತ ಹೇಳಿ. ಎಲ್ರ ಅನುಮಾನನೂ ದೂರ ಆಗುತ್ತೆ. ವಾಯು ಮನುಷ್ಯ ಅಲ್ಲ, ಅದು ಕುದುರೆ. ಕುದುರೆನಾ? ಕುದುರೆನಾ? ಹಾ ಅತ್ತೆ ಗ್ಲಾಮರು ಕುದುರೆಗಳಿಗೂ ಗೊತ್ತಿದೆ ಅನ್ಸುತ್ತೆ. ಅಂದ್ರೆ ಹೇಗೆ? ನೀವು ಓಡೋ ಕುದುರೆ ಅಂತ ಆವಾಗಲೇ ಚಿಕ್ಕಪ್ಪ ಹೊಗಳ್ತಿದ್ರಲ್ವಾ ಆಂಟಿ? ಈ ವಿಷಯ ಅರ್ಥ ಆಗ್ತಿಲ್ವಾ ನಿಮಗೆ?
ನನ್ಗೂ ಅರ್ಥನೇ ಆಗ್ಲಿಲ್ವಲ್ಲ. ಹಾ ನಿಮ್ಮ ಅಮ್ಮನ್ ಸೌಂದರ್ಯದ ರಹಸ್ಯ ಇದೇ ಅನಿಸ್ತಿದೆ ರಾಜ. ಕುದುರೆಗಳು ತಿನ್ನೋ ಕಾಲ್ಗಳಿಂದ ಮಾಡಿರೋ ಸಾರು ಇಷ್ಟಪಟ್ಟು ತಿಂತಾರೆ ಅಲ್ವಾ? ಅದ್ರಿಂದ ಬಂದಿರೋ ಈ ಪುಷ್ಟಿ ಬ್ಯೂಟಿಯ ಸೃಷ್ಟಿ ಮಿಕ್ಸ್ ಆಗಿ ಅತ್ತೆಗೆ ಕುದುರೆಗಳು ಕೂಡ ಲೆಟರ್ಸ್ ಬರಿತಿವೆ ಅಂತಾಯ್ತು. ಏಯ್ ತಲೆ ಕೆಟ್ಟಿದ್ಯಾ? ಸಂಬಂಧ ಇಲ್ದೆ ಮಾತಾಡ್ಬೇಡ. ಹಾ ವಾಯು ಅಂದ್ರೆ ನಮ್ಮಮ್ಮ ಗಾಯತ್ರಿ ದೇವಿ ಪ್ರೀತಿಯಿಂದ ನೋಡ್ಕೊಂಡಿರೋಂತಹ ನಮ್ಮ ಎಸ್ಟೇಟಿನ ಕುದುರೆ. ಇಪ್ಪತ್ತೆರಡು ವರ್ಷದ ಮುಂಚೆ ಇದೇ ತಿಂಗಳಲ್ಲಿ ಅದು ಅನುಮಾನಾಸ್ಪದ ಸ್ಥಿತಿಯಲ್ಲಿ ಸತ್ತೋಯ್ತು. ಏನಾಯ್ತು ಬ್ರೋ? ಡೀಟೇಲ್ಸ್ ಗೊತ್ತಿಲ್ಲ. ಕೇಸ್ ಹಾಕಬೇಕು ಅಂದ್ಕೊಂಡ್ರು, ಆದರೆ ಎಸ್ಟೇಟ್ಸ್ ಬಗ್ಗೆ ನಮ್ಮ ದೇಶದ ಗೌರ್ಮೆಂಟ್ಗೆ ಕಣ್ಣು ಬೀಳೋದು ಅಮ್ಮಂಗೆ ಇಷ್ಟ ಇರಲಿಲ್ಲ. ಅದ ಸರಿ ಯಜಮಾನ್ರೆ, ಕುದುರೆ ಹೆಸರಲ್ಲಿ ಈ ಪತ್ರನ ಯಾರು ಬರ್ತಿರ್ಬೋದು ಅಂತೀರಾ? ನಂಗೆ ಗೊತ್ತಿಲ್ಲ. ಹ್ಯಾಂಡ್ ರೈಟಿಂಗ್ ಇಂದ ಕಂಡುಹಿಡಿಯಕ್ಕಾಗಲ್ವಾ? ಇದಕ್ಕೂ ಮೊದಲು ಎಲ್ಲೂ ನೋಡಿಲ್ಲ. ತಿಲೋತ್ತಮ್ಮ ಅವ್ರಿಗೆ ಬರ್ದಿರೋದು ಅಂತ ಅರ್ಥ ಆಗ್ತಿದೆ. ಆದ್ರೆ ಕುದುರೆ ಅಂತ ನೀನ್ ಹೆತ್ತ ತಾಯಿ ಪ್ರೀತಿಸಿರ್ಬೇಕಾದ್ರೆ ಅದೇ ಕುದುರೆ ಈ ಅಮ್ಮನ್ ಯಾಕೆ ಶತ್ರುವಾಗಿ ನೋಡ್ಬೇಕು? ಓಯ್ ಡಮ್ಮಕ್ಕ, ಆ ಕುದುರೆನೇ ಶತ್ರು ಆಗಿ ನಮಗ್ ಲೆಟರ್ ಬರ್ದಿರೋ ತರ ಹೇಳ್ತಾ ಇದೀಯಲ್ಲ ನೀನು. ಅಯ್ಯೋ, ವಾಯು ಹೆಸರಲ್ಲಿ ಯಾರೋ ಬರ್ದು ನಮ್ಮ ಮಾಮ್ನ ಹೆದರ್ಸ್ಬೇಕು ಅನ್ಕೊಂಡಿದಾರ ಅಷ್ಟೇ. ಬ್ರೋ, ಗಾಯತ್ರಿ ಎಸ್ಟೇಟ್ಸು ಕುದುರೆ ಮುಖದಿಂದ ಸ್ವಲ್ಪ ದೂರದಲ್ಲಿದೆ. ಕೊರಿಯರ್ ಕೂಡ ಅಲ್ಲಿಂದನೇ ಬಂದಿದ್ದು. ಇವಾಗ ಅಲ್ಲಿ ಯಾರಿದ್ದಾರೆ ಬ್ರೋ? ಎಸ್ಟೇಟ್ಸ್ ನೋಡ್ಕೊಳ್ಳೋ ವಾಚ್ಮ್ಯಾನ್ ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ. ಅವರು ಕೂಡ ವಯಸ್ಸಾಗಿರೋವ್ರೆ. ಕುದುರೆ ಕಾಲಿರೋ ಗೊಂಬೆನ ಯಾಕೆ ಕಳ್ಸಿದ್ದಾರೆ? ಅರ್ಥ ಆಗ್ತಿಲ್ವಲ್ಲ. ಕುದುರೆ ಒತ್ತ ಹಾಗೆ ಒಂದ್ಸಲ ಅನ್ಸಿತ್ತು, ಇನ್ನೊಂದ್ಸಲ ವಿಶಾಲಾಕ್ಷಿ ಕಾಲಿಗೆ ಬದಲು ಕುದುರೆ ಕಾಲ್ ಕಾಣಿಸಿ ನನ್ನ ಎದೆಗೆ ಒತ್ತಿದ್ದನ್ನ ನೋಡಿದ್ರಿ. ಈಗ ಕುದುರೆ ಕಾಲಿನ ಗೊಂಬೆ ಅಂದ್ರೆ ನನ್ನನ್ನು ಯಾರೋ ಟಾರ್ಗೆಟ್ ಮಾಡಿ ಇದನ್ನೆಲ್ಲ ಮಾಡ್ತಿದ್ದಾರೆ. ಅದು ಯಾರು ಅಂತ ಗೊತ್ತಾಗ್ಬೇಕು. ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೆಟ್ ಮಾಡ್ಕೋಬೇಡಿ ಅತ್ತೆ, ಏನ್ ನಡೆದ್ರು ನಮ್ಮ ಒಳ್ಳೇದಕ್ಕೆ ಅನ್ಕೊಳ್ಳಿ. ಬ್ರೋ, ಆ ಎಸ್ಟೇಟ್ಸ್ ಬಗ್ಗೆ ನನಗೆ ಪೂರ್ತಿ ತಿಳ್ಕೋಬೇಕು ಅನಿಸ್ತಿದೆ. ಸ್ವಾಮಿ, ಸ್ವಾಮಿ, ಅಖಂಡ ಸ್ವಾಮಿಗಳೇ, ನನ್ನ ಭಂಗಪಡಿಸ್ದೆ ಅಂತ ಕೋಪ ಮಾಡ್ಕೊಬಿಡಿ ಸ್ವಾಮಿ. ತುಂಬಾ ಎಮರ್ಜೆನ್ಸಿ ಇರೋದಕ್ಕೆ ಇಷ್ಟೊಂದು ಗಾಬರಿಯಾಗಿ ಬಂದಿದ್ದೀನಿ ಸ್ವಾಮಿ. ಮಾಮ್, ಬೇಗ ಬನ್ನಿ ಮಾಮ್, ಬನ್ನಿ ಬನ್ನಿ ಬನ್ನಿ. ಬರ್ತಿದ್ದೀನಲ್ಲೋ. ನಮಸ್ಕಾರ ಸ್ವಾಮಿ. ಏನಾಯ್ತು? ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸ್ವಾಮಿ. ನಿಮ್ಗೇನಾದ್ರೂ ಗೊತ್ತೇನೋ ಅಂತ ಕೇಳೋಕ್ ಬಂದ್ವಿ. ನೀನ್ ಹೇಳುತ್ತಿಲ್ಲೋ ತಮ್ಮ? ಹಾ, ಎಲ್ಲ ನಾವೇ ಹೇಳಿದ್ರೆ ನೀವಿರೋದು ಯಾಕೆ ಸ್ವಾಮಿ? ಏಯ್,
ವಿಷಯ ಏನು ಅಂತ ಹೇಳ್ದೇ ಇದ್ರೆ ಅವ್ರ ಪರಿಹಾರನಾದ್ರೂ ಹೇಗ್ ಕೊಡ್ತಾರೋ? ಭಯಕ್ಕೊಳಗಾಗಿ ನೀವು ಈ ಥರ ಮಾತಾಡ್ತಾ ಇದ್ದೀರಿ ಅಂತ ಅರ್ಥ ಆಯ್ತು ತಿಲೋತ್ತಮ. ನನ್ ಭಯನ ಇವನೇ ಜಾಸ್ತಿ ಮಾಡ್ತಿದ್ದಾನೆ ಸ್ವಾಮಿ.